ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ಮಧುಸೂದನ್. ಮೊದಲಿಗೆ ಹೆಡ್ಲೈನ್ಸ್. ಬೆಂಗಳೂರು ಉತ್ತರ ಗೆಲ್ಲಲು ಕಾಂಗ್ರೆಸ್ ಮೆಗಾ ಪ್ಲಾನ್. ಬಿಜೆಪಿ ಶಾಸಕರೊಂದಿಗೆ ರಹಸ್ಯ ಸಭೆ. ಚುನಾವಣೆಗೆ ತಟಸ್ಥರಾಗುವಂತೆ ಇಲ್ಲವೇ ತಮ್ಮ ಪರ ರಹಸ್ಯವಾಗಿ ಕೆಲಸ ಮಾಡುವಂತೆ ಮನವಿ. ಎಐಸಿಸಿ ಅಧ್ಯಕ್ಷರ ತವರಲ್ಲಿ ಕಾವೇರುತ್ತಿರುವ ಲೋಕಸಭಾ ಅಖಾಡ. ಉಮೇಶ್ ಜಾಧವ್ ಸೋಲಿಸಿ ಭದ್ರಕೋಟೆಯನ್ನ ಮರಳಿ ಪಡೆಯಲು ತಂತ್ರ. ರಾಧಾಕೃಷ್ಣ ದೊಡ್ಡಮನಿ ಗೆಲ್ಲಿಸಲು ಶಾಸಕರಿಗೆ ಟಾಸ್ಕ್. ಬೆಳಗಾವಿಯಲ್ಲಿ ಪುತ್ರ ಮೃಣಾಲ್ ಪರ ಸಚಿವೆ ಹೆಬ್ಬಾಳ್ಕರ್ ಪ್ರಚಾರ. ಮಗನ ಗೆಲ್ಲಿಸಲು ಜಾರಕಿಹೊಳಿ ಬ್ರದರ್ಸ್ ಆಪ್ತರಿಗೆ ಗಾಳ. ಅರ್ಭಾವಿ, ಗೋಕಾಕ್, ಲಿಂಗಾಯತ ನಾಯಕರನ್ನ ಭೇಟಿಯಾಗಿ ಚರ್ಚೆ. ಹೆಬ್ಬಾಳ್ಕರ್ ಪುತ್ರನ ಸೋಲಿಸಲು ಅಖಾಡಕ್ಕೆ ಸಾಹುಕಾರ ಎಂಟ್ರಿ. ಹಳೆ ಸೇಡು ತೀರಿಸಿಕೊಳ್ಳಲು ಸಜ್ಜಾದ ರಮೇಶ್ ಜಾರಕಿಹೊಳಿ. ಜಗದೀಶ್ ಶೆಟ್ಟರ್ ಭೇಟಿಯಾಗಿ ಚರ್ಚೆ. ಏಪ್ರಿಲ್ 1ರಿಂದ ಮತ ಪ್ರಚಾರ. ಅನುಮತಿ ಇಲ್ಲದೆ ಸಭೆ ನಡೆಸಿದ ಹಿನ್ನೆಲೆ ಚುನಾವಣಾಧಿಕಾರಿಯಿಂದ ಖಾಸಗಿ ದೂರು. ಸಚಿವೆ ಹೆಬ್ಬಾಳ್ಕರ್ ವಿರುದ್ಧ ಕ್ರಿಮಿನಲ್ ಕೇಸ್ ಹಾಕಲು ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಆದೇಶ. ಏಪ್ರಿಲ್ 30ರಂದು ಕೋರ್ಟ್ಗೆ ಹಾಜರಾಗುವಂತೆ ಸಮನ್ಸ್ ಜಾರಿ. ಲೋಕ ಕದನ ಗೆಲ್ಲಲು ಬಿಜೆಪಿ ಜೆಡಿಎಸ್ ಒಗ್ಗಟ್ಟಿನ ಮಂತ್ರ. ಬೆಂಗಳೂರಲ್ಲಿ ದೋಸ್ತಿಗಳ ಸಮನ್ವಯ ಸಭೆ ಮೂಲಕ ಚುನಾವಣಾ ತಂತ್ರ. ತಳಮಟ್ಟದ ನಾಯಕರ ಹೊಂದಾಣಿಕೆಗೆ ಮೀಟಿಂಗ್ನಲ್ಲಿ ರೆಡಿಯಾಗಲಿದೆ ಸೂತ್ರ. ಮಂಡ್ಯ ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದ ಎಚ್.ಡಿ. ಕುಮಾರಸ್ವಾಮಿ. ಆಪರೇಷನ್ ಹಸ್ತದ ಪ್ಲಾನ್ನಲ್ಲಿದ್ದ ಕಾಂಗ್ರೆಸ್ಗೆ ಬಿಗ್ ಶಾಕ್. ಮಾಜಿ ಸಚಿವ ನಾರಾಯಣಗೌಡ ಯೂಟರ್ನ್. ಪಕ್ಷಾಂತರ ನಿರ್ಧಾರ ಕೈಬಿಟ್ಟು ಮೈತ್ರಿಗೆ ಜೈ ಎಂದ ಕೆಸಿಎನ್. ಮಂಡ್ಯದಲ್ಲಿ ಮೈತ್ರಿ ಒಗ್ಗಟ್ಟು ಪ್ರದರ್ಶನದಿಂದ ಸುಮಲತಾ ಅಂಬರೀಶ್ ಅಂತರ. ರಾಜಕೀಯ ನಡೆ ತಿಳಿಸದೆ ರೆಬಲ್ ಲೇಡಿ ಮೌನ. ನಾಳೆ ನಡೆಯಲಿರೋ ಅತ್ಯಾಪ್ತರ ಸಭೆ ಬಗ್ಗೆ ಹೆಚ್ಚಾಯಿತು ಕುತೂಹಲ. ಏಪ್ರಿಲ್ 3 ಶುಭ ದಿನ ಅನ್ನೋ ನಂಬಿಕೆ. ಅಂದೇ ನಾಮಪತ್ರ ಸಲ್ಲಿಸಲು ಹಲವು ಬಿಜೆಪಿ ಅಭ್ಯರ್ಥಿಗಳ ಸಿದ್ಧತೆ. ನಾಮಿನೇಷನ್ಗೆ ಬರುವಂತೆ ಯಡಿಯೂರಪ್ಪರಿಗೆ ಹೆಚ್ಚಾಯಿತು ಬೇಡಿಕೆ. ಮೈತ್ರಿಯಿಂದ ಪ್ರಜ್ವಲ್ ರೇವಣ್ಣಗೆ ಸಿಕ್ತು ಬಲ. ಆಡಳಿತ ವಿರೋಧಿ ಅಲೆ ಭೀತಿ ಎದುರಿಸುತ್ತಿದ್ದ ಪ್ರಜ್ವಲ್ಗೆ ಪ್ಲಸ್ ಆಯಿತು 4 ಅಂಶ. ಮೋದಿ ವರ್ಚಸ್ಸು. ಗೌಡರ ಅನುಭವದಿಂದ ಬದಲಾಯಿತು ಹಾಸನ ಸನ್ನಿವೇಶ. ರಾಯಚೂರು ಕ್ಷೇತ್ರದಲ್ಲಿ ತಾರಕಕ್ಕೇರಿದ ಬಿಜೆಪಿ ಟಿಕೆಟ್ ಬಂಡಾಯ. ಬಿವಿ ನಾಯಕ್ ಮನವೊಲಿಸಲು ನಾಯಕರ ಸರ್ಕಸ್. ಕಾರ್ಯಕರ್ತರ ಅಭಿಪ್ರಾಯ ಪಡೆದು ಮುಂದಿನ ತೀರ್ಮಾನ ಎಂದ ಶಾಸಕ ದೊಡ್ಡನಗೌಡ ಪಾಟೀಲ್. ಕಾಂಗ್ರೆಸ್ ಶಾಸಕರಿಗೆ ಟಾರ್ಗೆಟ್ ಫಿಕ್ಸ್ ಮಾಡಿದ ಹೈಕಮಾಂಡ್. ಹೆಚ್ಚು ಲೀಡ್ನಿಂದ ಅಭ್ಯರ್ಥಿಗಳನ್ನು ಗೆಲ್ಲಿಸಲು ಟಾರ್ಗೆಟ್. ಶಾಸಕರು ಸಚಿವರ ಕಾರ್ಯಕ್ಷಮತೆ ಮೇಲೆ ನಿಗಾ ಇಡಲು ಸಿಎಂ ಡಿಸಿಎಂಗೆ ಸೂಚನೆ. ತುಮಕೂರಿನಲ್ಲಿ ಸಾರಿಗೆ ಬಸ್ನಲ್ಲಿ ಹಣ ಚಿನ್ನ ಪತ್ತೆ. ದಾಖಲೆ ಇಲ್ಲದ 14,63,000 ರೂಪಾಯಿ, 128 ಗ್ರಾಂ ಚಿನ್ನ ಸೀಸ್. ಅನಂತಪುರ ಮೂಲದ ವ್ಯಕ್ತಿ ಬಳಿ ಇದ್ದ ಹಣ ವಶಕ್ಕೆ ಪಡೆದ ಚುನಾವಣಾಧಿಕಾರಿಗಳು. ಚುನಾವಣಾ ಬಹಿಷ್ಕಾರಕ್ಕೆ ಮುಂದಾದ ಚಿತ್ರದುರ್ಗದ 11 ಗ್ರಾಮಗಳು. ಮೊದಲು ನಮ್ಮ ಹಳ್ಳಿಗಳಿಗೆ ಕುಡಿಯುವ ನೀರು ಕೊಡಿ, ಆಮೇಲೆ ಚುನಾವಣೆ. ಜಿಲ್ಲಾ ಉಸ್ತುವಾರಿ ಸಚಿವ ಡಿ ಸುಧಾಕರ್ ವಿರುದ್ಧ ಹೆಚ್ಚಿದ ಆಕ್ರೋಶ. ಇಂಡಿಯಾ ಮೈತ್ರಿಕೂಟದ ವಿರುದ್ಧ ಬಿಜೆಪಿ ಅಟ್ಯಾಕ್. ಪ್ರಧಾನಿ ಹುದ್ದೆಗಾಗಿ ಕಿತ್ತಾಟದ ಮಾದರಿ ವಿಡಿಯೋ ರಿಲೀಸ್. ಮತ್ತೆ ವಿಡಿಯೋ ಬಿಡುಗಡೆ ಮಾಡಿ ವಿಪಕ್ಷಗಳ ವಿರುದ್ಧ ಡಿಜಿಟಲ್ ಸ್ಟ್ರೈಕ್. ಮೈಕ್ರೋಸಾಫ್ಟ್ ಸಂಸ್ಥಾಪಕ ಬಿಲ್ ಗೇಟ್ಸ್ ಜೊತೆ ಮೋದಿ ಸಂವಾದ. ಭಾರತದಲ್ಲಿ ಡಿಜಿಟಲ್ ಕ್ರಾಂತಿ, ಆರೋಗ್ಯ, ಕೃಷಿ, ಹವಾಮಾನ ಬಗ್ಗೆ ಚರ್ಚೆ. ಡೀಪ್ ಫೇಕ್ ತಂತ್ರಜ್ಞಾನ ವಂಚನೆ ಬಗ್ಗೆ ಕಳವಳ ವ್ಯಕ್ತಪಡಿಸಿದ ಮೋದಿ. ಇನ್ನೂ ಪತ್ತೆಯಾಗದ ರಾಮೇಶ್ವರಂ ಕೆಫೆ ಸ್ಫೋಟ ಶಂಕಿತ ಮುಸಾವಿರ್ ಸುಳಿವು. 16 ವರ್ಷದಿಂದ ಬೆಂಗಳೂರಿನಲ್ಲೇ ಬೀಡು ಬಿಟ್ಟಿದ್ದ ಶಂಕಿತ ಉಗ್ರ ಮುಜಾಮಿಲ್ನಿಂದ ಆರೋಪಿಗೆ ನೆರವು.
ಸ್ಫೋಟಕಕ್ಕೂ ಮುನ್ನ ಬೇಕಾದ ವಸ್ತುಗಳನ್ನು ನೀಡಿದ್ದ ಮುಜಾಮಲ್. ಬಿಗ್ ಬಾಸ್ ಖ್ಯಾತಿಯ ಪ್ರತಾಪ್ಗೆ ಮತ್ತೊಂದು ಸಂಕಷ್ಟ. ಡ್ರೋನ್ ಹಾರಾಟಕ್ಕೆ ಲೈಸೆನ್ಸ್ ಇಲ್ಲ ಅನ್ನೋದು ಬಹಿರಂಗ. ಆರ್ಟಿಐ ಮೂಲಕ ಡಿಜಿಸಿಎನಿಂದ ಮಾಹಿತಿ ಪಡೆದ ದೂರುದಾರ ಡಾಕ್ಟರ್ ಪ್ರಯಾಗ್. ಅತಿ ಉಷ್ಣಾಂಶ ಉಪಟಳಕ್ಕೆ ಹೈರಾಣಾದ ಬೆಂಗಳೂರು ಮಂದಿ. ನಾನಾ ಕಾಯಿಲೆಗಳಿಂದ ಬಳಲುತ್ತಿರುವ ಜನರು ಅತಿ ಹೆಚ್ಚು ನೀರು ಕುಡಿಯುವಂತೆ ಆರೋಗ್ಯ ಇಲಾಖೆಯಿಂದ ಸಲಹೆ. ಹದಿನಾಲ್ಕು ವರ್ಷಗಳ ರಾಜಕೀಯ ವನವಾಸ ಅಂತ್ಯ. ಲೋಕಸಭೆ ಚುನಾವಣೆಗೂ ಮುನ್ನ ಶಿಂದೆ ಸೇನೆ ಸೇರಿದ ನಟ ಗೋವಿಂದ ಮುಂಬೈನ ವಾಯುವ್ಯ ಕ್ಷೇತ್ರದಿಂದ ಕಣಕ್ಕಿಳಿಯುವ ಸಾಧ್ಯತೆ. ಕಂಗನಾ ವಿರುದ್ಧದ ಅವಹೇಳನಾ ಪೋಸ್ಟ್ ಎಫೆಕ್ಟ್. ಸುಪ್ರಿಯಾ ಶ್ರೀನೆಟ್ಗೆ ತಪ್ಪಿದ ಕಾಂಗ್ರೆಸ್ನ ಟಿಕೆಟ್. ಮಹಾರಾಜ್ ಗಂಜ್ ಕ್ಷೇತ್ರದಿಂದ ವೀರೇಂದ್ರ ಚೌಧರಿ ಕಣಕ್ಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.